ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ ಅಂತಂದರೆ, ನಾನು ಯೂಸ್ ಮಾಡುತ್ತಿದ್ದಂಥ ಬೋಟ್ ಏರ್ಡಾಪ್ಸ್ 800 TWSನ ಯೂಸರ್ ಎಕ್ಸ್ಪೀರಿಯನ್ಸ್ ಅಂತಂದರೆ 30 ದಿನ ನಾನು ಸತತವಾಗಿ ಯೂಸ್ ಮಾಡಿದ ನಂತರ ನಾನು ಇದರ ರಿವ್ಯೂನ ಕೊಡೋಣ ಅಂತ ಬಂದಿದ್ದೀನಿ. ನಡೀರಿ ನಮ್ಮ ವಿಡಿಯೋನ ಫರ್ದರ್ ಆಗಿ ನೋಡೋಣ. ಇದರಲ್ಲಿ ಏನೇನು ತೊಂದರೆಗಳನ್ನು ಇದೆ ಮತ್ತು ಏನೇನು ಒಳ್ಳೆಯ ವಿಷಯಗಳಿದೆ ಮತ್ತು ಏನೇನು ಫೀಚರ್ಸ್ ಇದೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಾಗಿ ನಾವು ಡಿಸೈನ್ ಬಗ್ಗೆ, ಈ ಏರ್ಡಾಪ್ಸ್ನ ಡಿಸೈನ್ ಬಗ್ಗೆ ಮಾತಾಡೋಣ. ಏರ್ಡಾಪ್ಸ್ನ ಡಿಸೈನ್ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಮತ್ತೊಮ್ಮೆ ನಾನು ಈ ವಿಡಿಯೋದಲ್ಲಿ ಯೂಸರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಇದನ್ನು ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಈ ಡೋರ್ಬಿ ಇಯರ್ಬಡ್ಸ್ನ ಒಂದು ಡಿಸೈನು ನೋಡೋದಕ್ಕೆ ಈ ರೀತಿ ಕಾಣ್ತದೆ. ನೀವು ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ಬೋದು, ಬೋಟ್ ಅಂತ ಒಂದು ಬ್ರ್ಯಾಂಡಿಂಗ್ನ ಜೊತೆಗೆ ಡೋಲ್ಬೆ ಆಡಿಯೋ ಅನ್ನೋ ಒಂದು ಇದರ ಜೊತೆಗೆ ಫ್ರಂಟ್ ಫೇಸಿಂಗ್ ನಲ್ಲಿ ಈ ರೀತಿ ಕಂಡು ಬರ್ತದೆ. ಮತ್ತೆ ಇದರಲ್ಲಿ ಸೈಡ್ ಅಲ್ಲಿ ಬಂದಾಗ ನಿಮಗೆ ಈ ರೀತಿ ಸೈಡ್ ಅಲ್ಲಿ ಈ ತರ ಇರ್ತದೆ. ಮತ್ತೆ ಇದು ಚಾರ್ಜಿಂಗ್ ಟೈಪ್ ಬಂದು ಟೈಪ್ ಸಿ ನ ಜೊತೆಗೆ ನಿಮಗೆ ಇದು ಚಾರ್ಜಿಂಗ್ ಪೋರ್ಟ್ ಜೊತೆಗೆ ಬರ್ತದೆ. ಮತ್ತೆ ಇದರದ್ದು ಒಂದು TWS ಯಾವ ರೀತಿ ಕಾಣ್ತದೆ ಅಂತಂದ್ರೆ, ನೀವು ನೋಡ್ತಾ ಇರ್ಬೋದು, ಇದರ TWS ಬಂದು ನೋಡೋದಕ್ಕೆ ಈ ರೀತಿ ಇರ್ತದೆ. ನೀವು ನೋಡ್ತಾ ಇರ್ಬೋದು, ಈ ತರ TWS ಇದೆ. ಓಕೆ, ಇದರ ಡಿಸೈನ್ ಈ ರೀತಿ ಬರ್ತದೆ. ಮತ್ತೆ ಬಾಕ್ಸ್ ನಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ನೋಡಿ, ನಿಮಗೆ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಈ ತರ ಕಾಣ್ತದೆ. ನಿಮಗೆ ಇದರಲ್ಲಿ ಒಂದು ಬ್ಲಿಂಕಿಂಗ್ ಲೈಟ್ ಇದೆ, ಅಂದ್ರೆ ಇದು ಚಾರ್ಜಿಂಗ್ಗೋಸ್ಕರ ಒಂದು ಬ್ಲಿಂಕಿಂಗ್ ಲೈಟ್ ಇದೆ. ಚಾರ್ಜ್ ಆಗುತ್ತೆ. ಚಾರ್ಜ್ ಆದಾಗ ಅಂದ್ರೆ ಒಂದು ಡೆಡ್ ಆದಾಗ ಒಂದು ರೆಡ್ ಲೈಟ್ ಬರ್ತದೆ, ಚಾರ್ಜಿಂಗ್ ಆಗ್ಬೇಕಾದ್ರೆ ಬ್ಲೂ ಲೈಟ್ ಬರ್ತದೆ, ಫುಲ್ ಚಾರ್ಜ್ ಆದಾಗ ಗ್ರೀನ್ ಲೈಟ್ ಬರ್ತದೆ. ಮತ್ತೆ ಇದು ರೈಟ್ ಲೆಫ್ಟ್ ಇದೆ, ಮತ್ತೆ ಇದ್ರ ಚಾರ್ಜಿಂಗ್ ಪಿನ್ಸ್ ಈ ರೀತಿ ಕಾಣ್ತದೆ. ಇದು ಇದರ ಡಿಸೈನ್ ಆಯಿತು. ಮತ್ತೆ ಇದರದ್ದು ಇಯರ್ ಟಿಪ್ಸ್ನ ಒಂದು ಡಿಸೈನ್ ಕೂಡ, ಇಯರ್ ಬೋಡ್ಸ್ನ ಒಂದು TWSನ ಡಿಸೈನು ನೀವು ನೋಡಿದಿರಿ. ಇದರ ಪ್ರೋಸ್ ಅಂಡ್ ಕಾನ್ಸು ಮತ್ತು ಯಾವ ರೀತಿ ಇದ್ರದ್ದು ಫೀಚರ್ಸ್ ಇದೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಮೊದಲಾಗಿ ನನ್ನ ಯೂಸರ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ, ಇದ್ರದ್ದು ಯೂಸರ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಓಕೆನಾ ಫ್ರೆಂಡ್ಸ್? ಮತ್ತು ಇದರಲ್ಲಿ ಒಂದು ಏನು ಯೂಸರ್ ಎಕ್ಸ್ಪೀರಿಯನ್ಸ್ನ ಮೇನ್ ಪಾಯಿಂಟ್ ಏನಂತಂದರೆ, ಇದರಲ್ಲಿ ಡೋಲ್ಬೆ ಆಡಿಯೋ ಅಂತ ಇದೆ. ಅಂದರೆ ಡೋಲ್ಬೆ ಆಡಿಯೋ ಅಂತಂದರೆ, ನೀವು ಸಿನಿಮಾಗಳಾಗಲಿ ಯಾವುದೋ ಒಂದು ವಿಡಿಯೋನ ವಾಚ್ ಮಾಡ್ಬೇಕಾದ್ರೆ ಇದು ಒಂದು ಗುಡ್ ಎಕ್ಸ್ಪೀರಿಯನ್ಸ್ನ ನೀವು ಇದರಲ್ಲಿ ತಗೋಬೋದು. ಯಾಕೆ ಅಂತಂದರೆ, ಇದರಲ್ಲಿ 10mm ಡ್ರೈವರ್ ಆಗಿದ್ರೂ ಕೂಡ ಇದರಲ್ಲಿ ಸರೌಂಡು ಮತ್ತು ಕ್ಲಿಯರಿಟಿ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಮತ್ತು ಇದರಲ್ಲಿ ನಿಮಗೆ ಟೋಟಲ್ ಆಗಿ ಒಂದು 4 ರಿಂದ 5 ಮೋಡ್ಸ್ಗಳು ಸಿಗ್ತದೆ. ಮತ್ತು ಮೇನಾಗಿ ಇದರಲ್ಲಿ ಏನು ಸಿಗ್ತದೆ ಅಂತಂದರೆ, ಒಂದು ಮೇನ್ ಹೇಳ್ತೀನಿ, IP ರೇಟಿಂಗ್ ಸಿಗ್ತದೆ. IP ರೇಟಿಂಗ್ ಅಂತಂದರೆ, ನೀವು ಜಿಮ್ಮು ಮತ್ತು ಯಾವುದೇ ರೀತಿ ಒಂದು ವರ್ಕೌಟ್ ಮಾಡಬೇಕಾದ್ರೆ ನಿಮಗೆ ಸ್ವೆಟ್ ಪ್ರೂಫ್ ಆಗಲಿ, ಇದ್ರ ಮೇಲೆ ಮಿಸ್ ಆಗಿ ನೀರಿನ ಹನಿಗಳು ಬೀಳ್ತು ಅಥವಾ ನೀರು ಚೆಲ್ಲೋಯ್ತು, ನೀರೊಳಗೆ ಬಿದ್ದೋಯ್ತು ಒಂದು ಸೆಕೆಂಡು ಅಂತಂದ್ರೆ ಇದಕ್ಕೆ ಏನೂ ಆಗೋದಿಲ್ಲ, ಒಂದು IP ರೇಟಿಂಗ್ ಸಿಗ್ತದೆ. ಇದರಲ್ಲಿ ಒಂದೊಂದು ಫೀಚರ್ಸಾಗಿ ಹೇಳ್ತಾ ಹೋಗ್ತೀನಿ. ಮೊದಲಾಗಿ ಇದರಲ್ಲಿ ಒಂದು ಡೋಲ್ಬೆ ಆಡಿಯೋ ಅನ್ನೋ ಒಂದು ಫೀಚರ್ಸ್ ಇದೆ. ಈ ಎಕ್ಸ್ಪೀರಿಯನ್ಸ್ ಮುಖಾಂತರ ನೀವು ರಿಯಲಿಸ್ಟಿಕ್ ಆದ ಒಂದು ಎಕ್ಸ್ಪೀರಿಯನ್ಸ್ನ ನೀವು ತಗೋಬೋದು. ಅಂತಂದರೆ ಮೂವಿನಲ್ಲಿ ಯಾವ ರೀತಿ ಅವರು ಏನು ರೆಡಿ ಮಾಡಿರ್ತಾರೆ, ಮೂವಿ ಆಗಲಿ ವಿಡಿಯೋ ಆಗಲಿ, ಸರೌಂಡ್ಸ್ ಅಂತಂದರೆ ನೇಚರ್ನಲ್ಲಿರೋ ಸರೌಂಡು, ಮತ್ತು ಒಂದು ಸ್ಟೇಡಿಯಂನ ಒಂದು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಸ್ಟೇಡಿಯಂನಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ಏನೇನು ನಾಯ್ಸ್ ಇದೆ ಅದು ಟೋಟಲಾಗಿ ಜನಗಳು ಮಾತಾಡೋದು, ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್ನ ತಗೋಬೋದು. ಮತ್ತು ನೀವು ಮೂವಿನಲ್ಲಿ ಬಂದಾಗ ಒಂದು ಹಾರ್ಸ್ನ ರೈಡಿಂಗ್ ಅಂತಂದರೆ ಕುದುರೆ ಓಡೋ ಸೌಂಡು, ಮತ್ತು ಫ್ಲೈಟು ಟೇಕ್ ಆಫ್ ಆಗೋದು, ಲ್ಯಾಂಡಿಂಗ್ ಆಗೋ ಸೌಂಡು ಸಪ್ರೇಟಾಗಿ ಕೇಳ್ಬೋದು. ಮತ್ತು ಆ ರೀತಿ ಮತ್ತು ಸಾಂಗ್ ಅಂತ ಬಂದಾಗ ಸಾಂಗ್ ಯಾವ ರೀತಿ ಹಾಡಿರ್ತಾರೆ ಅಂದರೆ, ನೀವು ಸಿಂಗರ್ಸ್ಗಳಾಗಿದ್ದರೆ ಸಿಂಗರ್ಸ್ಗಳು ನೀವು ನಿಮ್ಮ ಒಂದು ಇನ್ಸ್ಪಿರೇಷನ್ ಪರ್ಸನ್ಸ್ನ ಒಂದು ಸಾಂಗ್ಸ್ನ ಕೇಳಿ ನೀವು ಯಾವ ರೀತಿ ನೀವು ಇದನ್ನು ಅಂತಂದರೆ ಸಾಂಗ್ನ ಕಲಿಬೋದು. ಆ ಥರ ಒಂದು ಈ ಎಕ್ಸ್ಪೀರಿಯನ್ಸ್ಗಳನ್ನ ಈ ಡೋಲ್ಬೆ ಆಡಿಯೋ ಮುಖಾಂತರ ನೀವು ಪಡ್ಕೋಬೋದು. ಇನ್ನೊಂದು ಮೋಡ್ ಇದೆ ಇದರಲ್ಲಿ. ಯಾವ ಮೋಡ್ ಅಂತಂದರೆ, ಇದರಲ್ಲಿ ಬೀಸ್ಟ್ ಮೋಡ್ ಅಂತ ಇದೆ. ಈ ಬೀಸ್ಟ್ ಮೋಡ್ ಮುಖಾಂತರ ನೀವು ಏನು ಯೂಸ್ ಮಾಡ್ಬೋದು ಅಂತಂದರೆ, ನೀವು ಗೇಮ್ ಆಡ್ತಾ ಇರ್ಬೋದು. ಕೆಲವು ನಮ್ಮ ಫ್ರೆಂಡ್ಸ್ಗಳು PUBG, ಫ್ರೀ ಫೈರ್ ಇಂಥ ಒಂದು ಈ ಇಂಟರ್ನೆಟ್ನಲ್ಲಿ ಒಂದು ಮಲ್ಟಿಪ್ಲೇಯರ್ಸ್ ಗೇಮ್ನ ಆಡ್ಬೇಕಾದ್ರೆ ಅದರಲ್ಲಿ ಬರುವ ಬ್ಯಾಕ್ಗ್ರೌಂಡು ಒಂದು ಫುಡ್ ಸ್ಟೆಪ್ ಆಗಲಿ, ಮತ್ತು ಒಂದು ಬ್ಯಾಕ್ಗ್ರೌಂಡ್ ಸೌಂಡ್ ಆಗಲಿ, ಮತ್ತು ಫ್ರೆಂಡ್ಸ್ ಜೊತೆಗೆ ಕಾಲ್ ಮಾತಾಡಬೇಕಾರಾಗಲಿ, ಇದೆಲ್ಲ ಯೂಸ್ ಆಗುತ್ತೆ. ಇದು ಒಂದು ಇದರಲ್ಲಿ ಒಂದು ಬೀಸ್ಟ್ ಮೋಡ್ನ ಒಂದು ಉಪಯೋಗ. ಮತ್ತು ಮೂವಿ ಮೋಡ್ ಅಂತ ಬಂದಾಗ, ಮೂವಿ ಮೋಡ್ ಅಂತಂದರೆ ಮೂವಿಯಲ್ಲಿ ಸಪ್ರೇಟಾಗಿ ಒಂದು ಮೋಡ್ ಬರ್ತದೆ. ಆ ಮೋಡ್ ಆನ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಒಂದು ಗುಡ್ ಕ್ವಾಲಿಟಿಯ ಒಂದು ಮೂವಿನಲ್ಲಿ ಏನೇನು ಸೌಂಡ್ಸ್ಗಳನ್ನ ಯೂಸ್ ಮಾಡಿರ್ತಾರೆ ಅದನ್ನು ಟೋಟಲಾಗಿ ಥಿಯೇಟರ್ ಎಫೆಕ್ಟ್ನ ಯೂಸ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ಗೆ ನಾನು ಹೆಂಗೆ ಹೇಳ್ಬೋದು ಅಂತಂದರೆ, ನಮ್ಮ ಲೋಕಲ್ನಲ್ಲಿ ಒಂದಂದರೆ ಒಂದು ಊಫರ್ನ ತೆಗೆದು ನಾವು ಯಾವ ರೀತಿ ಊಫರ್ನಲ್ಲಿ ಒಂದು ಸೌಂಡ್ ಬರ್ತದೆ, ಆ ಸೌಂಡು ನಿಮ್ಮ ಕಿವಿಯ ಈ ಒಂದು 10mm ಡ್ರೈವರ್ನ ಬಳಸಿರುವ ಏರ್ಡಾಪ್ಸ್ನಲ್ಲಿ ನೀವು ಕೇಳ್ಬೋದು. ಅಂತಂದರೆ ಒಂದು ಥಿಯೇಟರ್ ಎಫೆಕ್ಟ್ನ ಒಂದು TWSನಲ್ಲಿ ನೀವು ಇದನ್ನು ಕೇಳ್ಬೋದು. ಇದು ಒಂದು ಮೇನ್ ಇದರ ಫೀಚರ್ಸ್ ಒಂದು ಮೇನ್ ಇದಾಗಿರ್ತದೆ. ಮತ್ತು ಇದರಲ್ಲಿ ಇನ್ನೂ ಒಂದು ಮೋಡ್ ಇದೆ ಅಂತಂದರೆ, ಯಾವುದು ಸಿಗ್ನೇಚರ್ ಮೋಡ್. ಅಂದರೆ ಬೋಟ್ ಕಂಪ್ನಿಯವರು ಕೋ-ಇಂಜಿನಿಯರ್ಸ್ ಜೊತೆಗೆ ಸೇರಿ ಡೋಲ್ಬೆ ಆಡಿಯೋನ ಕ್ರಿಯೇಟ್ ಮಾಡಿರೋ ಜೊತೆಗೆ ಒಂದು ಸಿಗ್ನೇಚರ್ ಸೌಂಡ್ನ ಒಂದು ಕೊಡ್ತಾರೆ. ಆ ಸಿಗ್ನೇಚರ್ ಸೌಂಡ್ನಲ್ಲಿ ನಿಮಗೆ ಕೆಲವು ಒಂದು ಎಫೆಕ್ಟ್ಗಳು ಸಪ್ರೇಟು ಕ್ಲಿಯರ್ ಕ್ರಿಸ್ಪ್ ಆಗಿ ಇದರಲ್ಲಿ ಕೇಳುತ್ತೆ. ಇದು ಒಂದು ಸಿಗ್ನೇಚರ್ ಸೌಂಡ್ನ ಒಂದು ಫೀಚರ್ಸ್ ಆಗಿರ್ತದೆ. ಮತ್ತು ಈ ಬೋಟ್ನ ಒಂದು
ಯೂಸರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಇನ್ನೊಂದು ಹೇಳ್ತೇನೆ. ಇದು ಮೇಯ್ನಾಗಿ ಡೋಲ್ಬೆ ಆಡಿಯೋದ್ರಲ್ಲಿ ಇದರೊಂದು ಒಂದು ಮೇನ್ ಫೀಚರ್ ಏನು ಬಂದಿದೆ ಅಂತಂದರೆ ಎನ್ವೈರ್ಮೆಂಟ್ ನಾಯ್ಸ್ ಕ್ಯಾನ್ಸಲೈಸೇಷನ್ ಅಂತಂದರೆ ENC ಅಂತಂದರೆ ಎನ್ವೈರ್ಮೆಂಟ್ ನಾಯ್ಸ್ ಕ್ಯಾನ್ಸಲೈಸೇಷನ್. ಫಾರ್ ಎಕ್ಸಾಂಪಲ್ ಆಗಿ ನೀವು ಒಂದು ಕಾಲ್ನಾದರೂ ಮಾತಾಡ್ತಾ ಇರ್ಬೋದು, ಅಥವಾ ನೀವು ಒಂದು ಏನಂತಂದರೆ ಒಂದು ಝೂಮ್ ಮೀಟಿಂಗ್ನ ಅಟೆಂಡ್ ಮಾಡ್ತಾ ಇರ್ಬೋದು, ಇಲ್ಲ ಅಂದರೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ಬೋದು. ಆವಾಗ ನೀವು ಯಾವುದೇ ರೀತಿಯ ಒಂದು ನಾಯ್ಸು ನಿಮ್ಮ ಬ್ಯಾಕ್ಗ್ರೌಂಡ್ನಲ್ಲಿ ಆಗ್ತಾಯಿದ್ರು ನೀವು ಮಾತಾಡುವ ನಿಮ್ಮ ವಾಯ್ಸ್ ಮಾತ್ರ ಅವರಿಗೆ ಮುಂದೆ ಹೋಗ್ತದೆ. ಅಂತಂದರೆ ನೀವು ಮಾತಾಡೋ ವಾಯ್ಸ್ ಮಾತ್ರ ಈ ಇಯರ್ಫೋನ್ಸು ಕ್ಯಾಪ್ಚರ್ ಮಾಡ್ತದೆ. ಯಾಕೆ ಅಂತ ಹೇಳ್ತೀನಿ, ಈ TWSನಲ್ಲಿ ಟೋಟಲ್ ಆಗಿ 4 ಮೈಕ್ಗಳಿವೆ. 4 ಮೈಕ್ಗಳು ಇರೋದ್ರಿಂದ ಒಂದು ಟೆಕ್ನಾಲಜಿಯಿಂದ ಯೂಸ್ ಮಾಡಿ ಒಂದು ಇದಿದೆ. 4 ಮೈಕ್ಗಳು ಸೇರಿ ನಿಮ್ಮ ಎನ್ವೈರ್ಮೆಂಟ್ ಬ್ಯಾಕ್ಗ್ರೌಂಡ್ನಲ್ಲಿರೋ ನಾಯ್ಸ್ಗಳನ್ನ ರಿಮೂವ್ ಮಾಡಿ ನಿಮ್ಮ ವಾಯ್ಸ್ ಮೇಲೆ ಫೋಕಸ್ ಮಾಡ್ತದೆ. ಆದ ಕಾರಣ ನಿಮ್ಮ ಮುಂದೆ ಯಾರು ಅವರು ನಿಮ್ಮ ವಾಯ್ಸ್ನ ರಿಸೀವ್ ಮಾಡ್ತಾ ಇರ್ತಾರೆ ಅಂತಂದರೆ ಕಾಲ್ ಮಾತಾಡ್ತಾ ಇರ್ಬೇಕಾದ್ರೆ ಕೇಳ್ತಾ ಇರ್ತಾರೆ, ಅವ್ರಿಗೆ ನಿಮ್ಮ ವಾಯ್ಸ್ ಮಾತ್ರ ಬರ್ತದೆ. ಯಾವುದೇ ಒಂದು ನಾಯ್ಸ್ ಬರೋದಿಲ್ಲ, ಇರಿಟೇಷನ್ ಇರೋದಿಲ್ಲ, ಒಂದು ನಾಯ್ಸ್ ಮಾತ್ರ ಬರ್ತದೆ. ಇದು ಒಂದು ಈ ಎನ್ವೈರ್ಮೆಂಟ್ ನಾಯ್ಸ್ ಕ್ಯಾನ್ಸಲೈಸೇಷನ್ ಒಂದು ಕೆಲಸ. ಇದು ಇಷ್ಟೇ ಫ್ರೆಂಡ್ಸ್, ಇದರ ಒಂದು ನಾಯ್ಸ್ ಕ್ಯಾನ್ಸಲೇಷನ್ನು. ಮತ್ತು ಇದರಲ್ಲಿ ಯೂಸರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದಾಗ ಅವರು ಬ್ಯಾಕಪ್ಪು ಅಂತಂದರೆ ಇದರ ಬ್ಯಾಟ್ರಿ ಬ್ಯಾಕಪ್ ಅಂತ ಹೇಳಿದರೆ, ಕಂಪ್ನಿಯವರು ಹೇಳಿರೋ ಪ್ರಕಾರ ಇದರ ಬ್ಯಾಟ್ರಿ ಬ್ಯಾಕಪ್ ಬಂತು 40 ಗಂಟೆಗಳು. ಕೇಸ್ನಲ್ಲಿ ನೀವು ಫುಲ್ ಚಾರ್ಜ್ ಮಾಡಿ ಯೂಸ್ ಮಾಡಿದಾಗ 100 to 10% ಬರೋದಕ್ಕೆ ಯೂಸ್ ಮಾಡಿದಾಗ ಇದರ ಬ್ಯಾಟ್ರಿ ಬ್ಯಾಕಪ್ ಹೇಳಿದರೆ. ಬಟ್ ನಾನು ಯೂಸ್ ಮಾಡಿರೋ ಪ್ರಕಾರ ಇದು ಆರಾಮಾಗಿ ಒಂದು ಸಲ ಫುಲ್ ಚಾರ್ಜ್ ಮಾಡಿದ್ರೆ 3 ಇಂದ 4 ದಿನಗಳು ನೀವು ಇದನ್ನು ಕಂಟಿನ್ಯೂಸ್ ಆಗಿ ಒಂದು ನಾನ್ ಸ್ಟಾಪ್ ಆಗಿ ಯೂಸ್ ಮಾಡ್ಬೋದು. ಅಂತಂದರೆ 40 ಗಂಟೆ ಮೇಲೇ ಇದು ಒಂದು ಬ್ಯಾಟ್ರಿ ಬ್ಯಾಕಪ್ ನೀಡ್ತದೆ. ಕೆಲವೊಂದು ಸರಿ ನಿಮಗೆ ಬೇಗ ಬ್ಯಾಟ್ರಿ ಡೌನ್ ಆದಂಗೆ ಅನ್ನಿಸ್ಬೋದು. ಅಂತಂದರೆ ನಾನು ಯಾವ ವಾಲ್ಯೂಮ್ ಲೆವೆಲಲ್ಲಿ ಯೂಸ್ ಮಾಡಿದ್ದೀನಿ ಅಂತಂದರೆ 40% ಆಫ್ ವಾಲ್ಯೂಮ್ ಲೆವೆಲಲ್ಲಿ ಇದನ್ನು ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ದೀನಿ. ಅಂದರೆ ಟೈಮಿಂಗ್ಸ್ ಕೂಡ ನಾನು ಹೇಳ್ತೀನಿ. ನಾನು ಒಂದು ಆ್ಯಪಲ್ ಮ್ಯೂಸಿಕ್ ಅಪ್ಲಿಕೇಶನ್ನಲ್ಲಿ ನಾನು ಸಾಂಗ್ಸ್ಗಳನ್ನ ಪ್ಲೇ ಮಾಡಿದೆ. ಅಂದರೆ ಮಾರ್ನಿಂಗ್ ಒಂದು 10:30 to ಈವ್ನಿಂಗ್ 6 o'clock ಗಂಟ ನಾನು ಕಂಟಿನ್ಯೂಸ್ಲಿ ಅಂತಂದರೆ 1 hour ನಾನು ಒಂದು ಗ್ಯಾಪ್ ಬಿಟ್ಟು ಕಂಟಿನ್ಯೂಸ್ ಆಗಿ ನಾನು ಮಾರ್ನಿಂಗ್ 10:30 to ಈವ್ನಿಂಗ್ 6 o'clock ಗಂಟ ನಾನು ಇದನ್ನು ಯೂಸ್ ಮಾಡಿ ಯೂಸರ್ ಎಕ್ಸ್ಪೀರಿಯೆನ್ಸ್ನ ಚೆಕ್ ಮಾಡಿದ್ದೀನಿ. ನಾನ್ ಸ್ಟಾಪ್ ಆಗಿ ಒಂದು 40% ವಾಲ್ಯೂಮ್ನಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತದೆ. ಮತ್ತು ಇದರ ಒಂದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಡಿಫ್ರೆಂಟಾಗಿ ನೀವು ಕೇಳ್ಬೋದು. ವಿಂಕ್ ಮ್ಯೂಸಿಕ್ ಆ್ಯಪ್ ಆಗಲಿ, ಮತ್ತು ಸ್ಪಾಟಿಫೈ ಆ್ಯಪ್ ಆಗಲಿ, ಮತ್ತು ಆ್ಯಪಲ್ ಮ್ಯೂಸಿಕ್ ಆ್ಯಪ್ ಆಗಲಿ, ನೀವು ಈ ಅಪ್ಲಿಕೇಶನ್ಗಳನ್ನ ಬಳಸಿ ನೀವು ಸಾಂಗ್ ಕೇಳಿದ್ರೆ ನೀವು ಒಂದು ಒರಿಜಿನಲಿಸ್ಟಿಕ್ ರಿಯಲಿಸ್ಟಿಕ್ನ ಒಂದು ಆಡಿಯೋನ ಒಂದು ನೀವು ಎಕ್ಸ್ಪೀರಿಯೆನ್ಸ್ ನೀವು ಪಡಿಬೋದು. 30 ದಿನದ ಎಕ್ಸ್ಪೀರಿಯೆನ್ಸ್ನಲ್ಲಿ ಇದು ಇಷ್ಟು ನನಗೆ ತಿಳಿದಂಥ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಫ್ರೆಂಡ್ಸ್. ಮತ್ತು ಇದು ನೀವು ತಗೋಬೋದಾ ಏನಂತಂದರೆ ನಿಮ್ಮ ಇಷ್ಟ. ಅಂತಂದರೆ ನೀವು ತಗೋಬೋದು ನಿಮ್ಗೆ ಇಷ್ಟ ಆದರೆ. ಇದು ಡಿಸೈನ್ ನೋಡೋದಕ್ಕೆ ಈ ರೀತಿ ಇದೆ ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ. ಒಂದು ಪ್ರೀಮಿಯಂ ಲುಕ್ನ ಒಂದು ಡಿಸೈನ್ ಇದೆ. ಆಲ್ರೆಡಿ ನಾನು ಒಂದು ಮೊದಲನೇ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಪ್ರೀಮಿಯಂ ಲುಕ್ನಲ್ಲಿದೆ. ಓಕೆ, ಇದು ಕಾಂಪ್ಯಾಕ್ಟಾಗೂ ಕೂಡ ಇದೆ. ಪಾಕೆಟ್ನಲ್ಲಿ ನೀವು ಇಟ್ಕೊಂಡು ಆರಾಮಾಗಿ ಓಡಾಡ್ಬೋದು. ಏನೂ ಅಷ್ಟೊಂದು ಇದಿಲ್ಲ. ಇದರ ವೆಯ್ಟ್ ಅಂತ ಬಂದಾಗ ಇದು 60 ಗ್ರಾಮ್ ಇರ್ತದೆ ಅಷ್ಟೇ ಫ್ರೆಂಡ್ಸ್. 60 ಗ್ರಾಮ್ನ ವೆಯ್ಟ್ ಹೊಂದಿದೆ ಒಂದು TWS. ಓಕೆ, ಅಷ್ಟೇ. ಅದೊಂದು ಬಿಟ್ಟರೆ ಇನ್ನೇನಿಲ್ಲ. ಆರಾಮಾಗಿ ಎತ್ಕೊಂಡು ಯೂಸ್ ಮಾಡ್ಬೋದು. ನೀವು ಡೈಲಿ ಯೂಸಲ್ಲಿ ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ತಗೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ನಿಮ್ಗೇನು ಇದಾಗಲ್ಲ. ಪದೇ ಕಾಲ್ ರಿಸೀವ್ ಮಾಡೋದಕ್ಕೆ ಒಂದು ಏನಂತಂದರೆ ಸಿಂಗಲ್ ಟ್ಯಾಪ್ನಲ್ಲಿ ಈ ಥರ ಒಂದು ಆಪ್ಷನ್ಸ್ಗಳೆಲ್ಲ ಇದೆ. ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದು ಕಂಟಿನ್ಯೂಸ್ ಆಗಿ ಇದರಲ್ಲಿ ಯೂಸ್ ಮಾಡ್ಬೋದು. ಸೊ ಅದಾದಮೇಲೆ ನೀವು ಕಂಟಿನ್ಯೂಸ್ ಪ್ರಾಕ್ಟೀಸ್ ಆದ ತಕ್ಷಣ ಅದೊಂದು ಬಿಟ್ಟರೆ ಇನ್ನೇನು ಇದರಲ್ಲಿ ಒಂದು ಇದಿಲ್ಲ. ಒಂದೇ ಒಂದು ಇದರಲ್ಲಿ ಕಾಣಿಸಿತ್ತು ಅಂತಂದರೆ ಒಂದೇ ಒಂದು ತೊಂದರೆ ಏನಿತ್ತು ಅಂತಂದರೆ, ನಾನು ಸ್ಟಾರ್ಟಿಂಗ್ ಇದನ್ನು ಯೂಸ್ ಮಾಡಿದ ತಕ್ಷಣ ನನಗೆ ಒಂದು ಫೋನ್ನಲ್ಲಿ ಕನೆಕ್ಟ್ ಮಾಡಿ ಅದನ್ನು ಒಂದು ಮೋಡ್ಗೆ ಸ್ವಿಚ್ ಮಾಡ್ಬೇಕಾದ್ರೆ ಸಡನ್ನಾಗಿ ಒಂದು ಲೆಫ್ಟ್ ಸೈಡ್ನ ಒಂದು ಇಯರ್ ಟೇಪ್ಸ್ನ ಟಚ್ ಮಾಡಿ ನಾನು ಕ್ಲಿಕ್ ಮಾಡಿದ್ರೆ ರೈಟ್ ಸೈಡ್ನ ಇಯರ್ ಟೇಪ್ಸು ಆಫ್ ಆಗಿಬಿಡ್ತಾಯಿತ್ತು. ಅಂದರೆ TWS ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡ್ತಿತ್ತು. ಅದೊಂದು ತೊಂದರೆ ಬಿಟ್ಟರೆ ನಾನು 5M ಅಪ್ಡೇಟ್ ಮಾಡಿದ ನಂತರ ಒಂದು ಸ್ವಲ್ಪ ಅದು ಕಡಿಮೆ ಆಗಿದೆ. ಮತ್ತು ಇದು ಕೆಲವು ಫೋನ್ ಹಳೆ ವರ್ಷನ್ ಬ್ಲೂಟೂತ್ಗಳಾಗಿದ್ದರೆ ಆ ವರ್ಷನ್ನಲ್ಲಿ ಕೆಲವೊಮ್ಮೆ ಇದು ಕನೆಕ್ಟ್ ಆಗೋದಕ್ಕೆ ಆಟೋಮೆಟಿಕ್ಕಾಗಿ ಬೇಗ ಕನೆಕ್ಟ್ ಆಗುತ್ತೆ. ಬಟ್ ಮೋಡ್ಸ್ಗಳನ್ನ ನೀವು ಡೈರೆಕ್ಟಾಗಿ ವಿತೌಟ್ ಆ್ಯಪ್ನಲ್ಲಿ ನೀವು ಯೂಸ್ ಮಾಡಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಈ ಮೋಡ್ಸ್ಗಳ ಮುಖಾಂತರ ಇದು ಆಟೋಮೆಟಿಕ್ ಆಫ್ ಆಗುತ್ತೆ. ಅದೊಂದು ಬಿಟ್ಟರೆ ಇದನ್ನು ಕೇಸ್ನೊಳಗೆ ಹಾಗೆ ರೀಸ್ಟಾರ್ಟ್ ಮಾಡೋದೊಂದು ತೊಂದರೆ ಒಂದು ಬಿಟ್ಟರೆ ಏನು ತೊಂದರೆ ಇಲ್ಲ. ಇದು ಆರಾಮಾಗಿ ನೀವು ತಗೋಬೋದು. ಅಕಸ್ಮಾತಾಗಿ ಇದು
ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ನನ್ನ ವೀಡಿಯೋನ ಡಿಸ್ಕ್ರಿಪ್ಷನ್ನ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ. ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದನ್ನು ಲಿಂಕ್ ಕೊಟ್ಟಿರ್ತೀನಿ. ನೀವು ಫ್ಲಿಪ್ಕಾರ್ಟ್ನಲ್ಲೆಲ್ಲ ಆದರೂ ತಗೋಬೋದು, ಅಮೆಝಾನ್ನೆಲ್ಲ ತಗೋಬೋದು. ಸದ್ಯಕ್ಕೆ ಇದು ಫ್ಲಿಪ್ಕಾರ್ಟ್ನಲ್ಲಿ ಈಗ ಔಟ್ ಆಫ್ ಸ್ಟಾಕ್ ಆಗಿದೆ. ನೀವು ಅಮೆಝಾನ್ನಲ್ಲಿ ತಗೋಬೋದು. ಮತ್ತು ಇಲ್ಲ ಅಂತಂದ್ರೆ ನೀವು ವೆಯ್ಟ್ ಮಾಡಿ ತಗೋತೀನಿ ಅಂದರೆ ತಗೋಬೋದು. ಆಫರ್ಸ್ ಬಂದಾಗ ನಾನೇ ಬೇಕಾದ್ರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ಆಫರ್ಸ್ ಬಂದಿದೆ ಅಂತ. ಮುಂದೆ ವೀಡಿಯೋಗಳನ್ನ ನಾನು ಕೆಲವು ಅಪ್ಡೇಟ್ಸ್ಗಳನ್ನ ಕೊಡ್ತೇನೆ. ಅಂದರೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಅಪ್ಡೇಟ್ಸ್ಗಳನ್ನ ಮುಂದೆ ವೀಡಿಯೋದಲ್ಲಿ ಕೊಡ್ತೀನಿ. ಇದಿಷ್ಟೇ ಫ್ರೆಂಡ್ಸ್ ಈ ಒಂದು ಯೂಸರ್ ಅಂದರೆ ಇದಿಷ್ಟೇ ಫ್ರೆಂಡ್ಸ್ ನಿಮಗೆ ಈ ಯೂಸರ್ ಎಕ್ಸ್ಪೀರಿಯನ್ಸ್ ಆದ ಒಂದು TWSನ ಒಂದು ಯೂಸರ್ ಎಕ್ಸ್ಪೀರಿಯೆನ್ಸು ಆಫ್ಟರ್ 30 ಡೇಸ್. ಓಕೆ, ಅಂದರೆ ಕರೆಕ್ಟಾಗಿ 30 ಡೇಸ್ ಅಂತ ಹೇಳ್ಬೋದು ಯೂಸರ್ ಎಕ್ಸ್ಪೀರಿಯೆನ್ಸು. ಓಕೆ, ನೀವು ಇದರ ಒಂದು ವಿಡಿಯೋ ಯಾಕಂದರೆ ಈ ಥರ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನಾನು ಆಲ್ ಇನ್ ಒನ್ ಟೆಕ್ ಯೂಟ್ಯೂಬ್ ಚಾನಲ್ನ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ನಾನು ಹೇಳ್ತೇನೆ, ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕೆ ಈ ಥರ ಬ್ಯಾಕ್ಗ್ರೌಂಡ್ನಲ್ಲಿ ಈ ಥರ ಇದೆ ಅಂತಂದರೆ ಲೈಟ್ ಹೋಗಿದ್ರು ನಾನು ಎಮರ್ಜೆನ್ಸಿ ಲೈಟ್ನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋಣ ನೆಕ್ಸ್ಟ್ ಅಂತ ನನ್ನ ಪ್ಲ್ಯಾನ್ ಇದೆ. ನೀವು ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ತರ್ತೀನಿ. ಮತ್ತು ಮತ್ತೊಮ್ಮೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಟು ಮೈ ಆಲ್ ಇನ್ ಒನ್ ಟೆಕ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ.